ವಿಡಿಯೋ ಇಲ್ಲಿಗೆ ಮುಗಿಯಲ್ಲ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋಲಿ ನಾವು ಏನಕ್ಕೆ ಬೆಂಗಳೂರಿಗೆ ಬಂದ್ವಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನೀವು ನೋಡಲೇಬೇಕು. ಪಾರ್ಟ್ 2 ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ್. ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಪಾರ್ಟ್ 2 ವಿಡಿಯೋಗೆ. ಎಲ್ಲ ಬೆಳಗ್ಗೆ ಬೇಗನೆ ಇದ್ದು ಕಾರೆಲ್ಲ ಒಂಚೂರು ಚೆಕಪ್ ಮಾಡ್ಕೊಂಡು ಅಲ್ಲಿಂದ ನಾವು ಸೀದಾ ಕಾರ್ ಎತ್ಕೊಂಡು ಹೋಗಿದ್ದು ಲೊಕೇಶನಿಗೆ ಹೋಗ್ತಾ ಇದ್ವಿ. ನೀವು ಇವಾಗ ಹೇಗೆ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀರೋ ಅದೇ ಥರ ನಾವು ಕ್ಯೂರಿಯಾಸಿಟಿಯಿಂದ ಬೆಳಗ್ಗೆ ಬೇಗನೆ ರೆಡಿಯಾಗಿ ನೆಕ್ಸ್ಟ್ ಹೇಗಿರುತ್ತೆ ಏನು ಒಂದು ಪ್ಲಾನೇ ಇಲ್ದಂಗೆ ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಟೆನ್ಷನಿಗೆ. ಆ ಥರ ಹೇಳಿದೆ ತಡ ನಾವು ಹೋಗಿದ್ದೆ ನೆಕ್ಸ್ಟ್ ಟೀ ಅಂಗಡಿಗೆ. ಟೀ ಕುಡ್ಕೊಂಡು ಅಲ್ಲಿಂದ ಹೋಗಿದ್ದೆ ನಾವು ಲೊಕೇಶನಿಗೆ ಹೋದ್ವಿ. ಎಂಟ್ರಿ ಹಾಕ್ತಿದ್ದಂಗೆ ಎಲ್ಲ ಸಖತ್ತಾಗಿ ರೆಡಿ ಮಾಡಿದ್ರು. ಬ್ಯಾನರ್ ಗಿನರೆಲ್ಲ ಹಾಕಿ ಜನ ಇದ್ರು ಅನ್ಸುತ್ತೆ. ನಾವು ಹೋಗೋಷ್ಟೊತ್ತಿಗೆ ಅಲ್ಲಿಂದ ಹೋಗ್ತಿದ್ದಂಗೆ ಎಂಟ್ರಿ ಆಯ್ತು. ಎಂಟ್ರೆನ್ಸಿಗೆ ಈ ಕಡೆ ಬೋರ್ಡ್ ಅಂತ ಹಾಕಿದ್ರು, ಅಲ್ಲಿಂದ ಹೋಗ್ತಿದ್ವಿ. ಎಲ್ಲ ರಿಹರ್ಸಲ್ ಮಾಡ್ತಾ ಇದ್ರು ಸ್ಟೂಡೆಂಟ್ಸ್. ನಾವು ಹಾಗೆ ಕುತ್ಕೊಂಡು ಎಲ್ಲ ನೋಡ್ಕೊಂಡು ಅದಾದ್ಮೇಲೆ ಲೈಟ್ ಫುಲ್ ಗಿಚ್ಚಿ ಹಾಕೊಂಡು ರೆಡಿ ಮಾಡ್ತಾ ಇದ್ರು ಶೋಗೆ. ಅಲ್ಲೇ ಕುತ್ಕೊಂಡು ನಾವು ಮಾತಾಡ್ತಾ ಯಾವ ಸ್ಟಾರ್ಟ್ ಮಾಡ್ತಾರ ಅಂತ ಸ್ಟಾರ್ಟ್ ಮಾಡಿದ್ರು. ಆಂಕರಿಂಗು ಜೋಶ್ ಅಲ್ಲಿ ಬಂದು ಎಲ್ಲ ಮಾತಾಡ್ಸ್ಕೊಂಡು ನಮ್ಮ ಹತ್ರ ಕೂಗಾಡಿಸ್ಕೊಂಡು ಅವರು ಸ್ಟಾರ್ಟ್ ಮಾಡಕ್ ಶುರು ಮಾಡಿದ್ರು. ಅಷ್ಟೊತ್ತಿಗೆ ವೆಲ್ಕಮ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ರು. ನೋಡಿ ಹೇಗಿದೆ ಅಂತ. ಇವರೇ ನೋಡಿ ಆ ಶೋನ ಹೆಡ್ ಅವಿನಾಶ್ ಸರ್ ಅಂತ. ಒಂದು ಒಳ್ಳೆ ಸಾಂಗ್ ಪ್ಲೇ ಮಾಡಿ ಸ್ಟೆಪ್ ನಾನು ಫಸ್ಟ್ ಮಾತಾಡ್ಸಲ್ಲ, ಫಸ್ಟ್ ಎರಡು ಸ್ಟೆಪ್ ಆಗಿ ಆಮೇಲೆ ಮಾತಾಡ್ಸಲ್ಲ. ಆಂಕರಿಂಗ್ ಮಾಡೋರೆಲ್ಲ ಹಿಂಗೆ ಅನ್ಸುತ್ತೆ. ಕೋರಿಯೋಗ್ರಾಫರ್ಸಿಗೆ ಡ್ಯಾನ್ಸ್ ಮಾಡಿಸ್ಲಿಲ್ಲ ಸ್ಟೇಜಿಂದ ಕೆಳಗೆ ಇಳಿಸೋದೇ ಇಲ್ಲ. ಇವ್ರ ಹೆಸರು ಮುರಳಿ ಮಾಸ್ಟರ್ ಅಂತ. ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ಬ್ಯಾಂಗಲ್ ಬಂಗಾರಿ ಸಾಂಗ್ ಕೋರಿಯೋಗ್ರಫಿ ಮಾಡಿದಂತ ಕೋರಿಯೋಗ್ರಾಫರ್ ಇವರು. ಸಿಕ್ಕಾಪಟ್ಟಲ್ಲಿ ಟ್ರೆಂಡಿಂಗ್ ಅಲ್ಲಿ ಹೋದಂತ ಸಾಂಗು ಅಂಡ್ ಮೂಮೆಂಟ್ಸ್, ಕ್ರೇಜಿ ಮೂಮೆಂಟ್ಸ್ ಗಳು ಮಾಡಿಸಿದ್ರು. ಆಲ್ಮೋಸ್ಟ್ ಎಲ್ಲ ಕೋರಿಯೋಗ್ರಾಫರ್ಸ್ಗಳು ಬಂದಿದ್ರು ಅಲ್ಲಿಗೆ. DKD ಕೋರಿಯೋಗ್ರಾಫರ್ ಆಗಿರ್ಬೋದು, ಇವಾಗ ಮೂವಿಯಲ್ಲೆಲ್ಲ ಮಾಡ್ತಾ ಇದಾರಲ್ಲ ಅಂತ ಕೋರಿಯೋಗ್ರಾಫರ್ಸ್ ಎಲ್ಲ ಬಂದಿದ್ರು. ನೆಕ್ಸ್ಟ್ ಲೆಜೆಂಡ್ ಕೋರಿಯೋಗ್ರಾಫರ್ಸ್ ಬರ್ತಾರೆ. ಇವರು ಮೋಹನ್ ಮಾಸ್ಟರ್ ಅಂತ ಬಜರಂಗಿ ಮೂವಿ ಗೊತ್ತಲ್ಲ, ಆ ಮೂವಿಯಲ್ಲಿ ಕೋರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿರ್ತಾರೆ. ಇವರು ಸಂತೋಷ್ ಮಾಸ್ಟರ್ ಅಂತ. ಇವರು ಡಿ ಬಾಸ್ ಡೆವಿಲ್ ಮೂವಿಗೆ ಕೋರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ಗೊತ್ತಲ್ಲ ಭೂಷಣ್ ಮಾಸ್ಟರ್. ಯಾವ ಸಾಂಗ್ ಮಾಡಿದ್ದಾರೆ ಗೊತ್ತಾ? ಇತ್ತಲಕ ಕರಿಬೇಡ, ಆ ಸಾಂಗಿಗೆ ಕೋರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದಾರೆ. ಇನ್ನ ಹಲವಾರು ಡ್ಯಾನ್ಸ್ ಮಾಸ್ಟರ್ಸ್ ಬಂದಿದ್ರು ಹಾಗೂ ಸೀನಿಯರ್ಸ್ ಡ್ಯಾನ್ಸ್ ಮಾಸ್ಟರ್ಸ್ ಬಂದಿದ್ರು. ಅವ್ರ ಮಾತು ಕೇಳಿ. ಪ್ರೋತ್ಸಾಹ ಮಾಡಿ, ಕೋಪರೇಟ್ ಮಾಡಿ. ಎಲ್ಲರೂ ಖಂಡಿತವಾಗಿ ನಿಮ್ಮನ್ನ ನೆಕ್ಸ್ಟ್ ಆಡಿಷನ್ ಎಲ್ಲಾಗಿ ದೊಡ್ಡ ಮಟ್ಟದಕ್ಕೆ ಬೆಳೆಯೋ ತರ ನಾವು ಗೈಡ್ ಮಾಡ್ತೀವಿ. ಖಂಡಿತವಾಗಿ. ಥ್ಯಾಂಕ್ ಯು. ರಿಪೋರ್ಟ್ ಮಾಡಿಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದು ನಿಮ್ಮ ಕೈಗಿದೆ. ನೀವು ಬೆಳೆಯೋದು ಬೆಳೆಸೋದು ನಿಮ್ಮ ಕೈಗಿದೆ ಅಷ್ಟೇ. ಥ್ಯಾಂಕ್ ಯು. ಕೊನೆಯದಾಗಿ ಇನ್ನೊಬ್ರು ಗೆಸ್ಟ್ ಬಂದು ಸೇರ್ಕೊಂತಾರೆ. ಯಾರಂತ ನೀವೇ ನೋಡಿ. ಆಡಿಯನ್ಸಿಗೆ ಬೇಜಾರಾಗಬಾರ್ದು ಅಂತ ಸೆಂಟ್ರಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ರು. ನಾವು ಡ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಫುಲ್ ದಾಂಡ್ಲಿ ಮಾಡ್ಕೊಂಡು ನೋಡ್ತಾ ಇದ್ವಿ. ಕರ್ನಾಟಕದ ಎಲ್ಲ ಊರಿನ ಕೋರಿಯೋಗ್ರಾಫರ್ಸ್ಗಳು ಬಂದಿದ್ರು. ಅವರಿಗೆಲ್ಲ ಮೂಮೆಂಟ್ಸ್ ಅಂಡ್ ಅವಾರ್ಡ್ಗಳು ಕೊಡ್ತಾ ಇದ್ರು. ಶಿವಮೊಗ್ಗದಿಂದ ನಮ್ಮ ಟೀಮು ಕೂಡ ಸೆಲೆಕ್ಟ್ ಆಗಿತ್ತು, ಹಂಗಾಗಿ ಹೋಗಿದ್ವಿ. ವಾವ್, ಕರ್ನಾಟಕ ಡ್ಯಾನ್ಸ್ ಶೋ ಗ್ರ್ಯಾಂಡ್ ಲಾಂಚ್ ಆಯಿತು. ಹಾಗಾಗಿ ಎಲ್ಲ ಊರಿಂದನೂ ಕೋರಿಯೋಗ್ರಾಫರ್ಸ್ ಸೆಲೆಕ್ಟ್ ಆಗಬೇಕಾಯಿತು. ಹಂಗಾಗಿ ನಮ್ಮ ಶಿವಮೊಗ್ಗದಿಂದನೂ ನಮ್ಮ ಟೀಮ್ ಸೆಲೆಕ್ಟ್ ಆಗಿತ್ತು. ಹಂಗಾಗಿ ನಾವು ಆ ಶೋಗೆ ಹೋಗಿದ್ವಿ. ಇದು ನಮ್ಮ ಫಸ್ಟ್ ಸ್ಟೆಪ್. ಡ್ಯಾನ್ಸರ್ಸಿಗೆ ಬೇಕಾದ ಒಳ್ಳೆ ಸ್ಟೇಜು ನಮಗೆ ಸಿಕ್ಕಿದೆ. ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ಡ್ಯಾನ್ಸರ್ಸಿಗೆ ಗೊತ್ತು ಏನೇನು ಪ್ರಾಬ್ಲಮ್ ಬರುತ್ತೆ ಡ್ಯಾನ್ಸರ್ಸಿಗೆ ಅಂತ. ಅದನ್ನೆಲ್ಲ ಸಹಿಸ್ಕೊಂಡು ಅಷ್ಟು ದೂರ ಬರ್ತಾ ಇದೀವಿ ಅಂದರೆ ಅದು ನಮ್ಗೆ ಗ್ರೇಟು. ನಮ್ಮ ಪಯಣ ಇಲ್ಲಿಗೆ ಮುಗಿಯಲ್ಲ, ಇನ್ನು ಮುಂದೆ ಇದೆ. ಕಾಯ್ಬೇಕಷ್ಟೇ. ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ಇದ್ದವನು ಎಲ್ಲೇ ಹೋದ್ರೂ ಗೆದ್ದೆ ಗೆಲ್ತಾನೆ. ಹಾಗೆ ಆ ಶೋನು ಸಕ್ಸಸ್ ಆಗಿ ಮುಗೀತು. ಅಲ್ಲಿಂದ ಸೀದಾ ಟೈಮ್ ಆಯ್ತು ಅಂತ ನಾವು ಮನೆ ಕಡೆ ಹೊರಟ್ವಿ. ಮನೆ ಬಂದು ಫ್ರೆಶ್ ಅಪ್ ಆಗಿ ಊಟಕ್ಕೆ ನಮ್ಮ ಕೀರ್ತಿ ಅಣ್ಣ ಆಮ್ಲೆಟ್ ಮಾಡ್ಕೊಡ್ತೀನಿ ಅಂದರು ನೆಂಚ್ಕೊಳಕ್ಕೆ.
ಸರಿ ಅಣ್ಣ ಅಂತ ಹೇಳಿ ಅವ್ರ ಹತ್ರ ಆಮ್ಲೆಟ್ ಮಾಡಿಸ್ಕೊತಾ ಇದ್ವಿ. ಗಂಡು ಮಕ್ಕಳು ಅಡುಗೆ ಮನೇಲಿ ಕೆಲಸ ಮಾಡಿ ಉದ್ಧಾರ ಆದವರು ಇದ್ದಾರೆ, ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡಿ ಉದ್ಧಾರ ಆದವರು ಇದ್ದಾರೆ ಅಂತ ಹೇಳಿ ಮಾತು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿಲ್ಲ ಅಂದ್ರೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡಕ್ ನಮಗೆ ಒಂದು ಹುಮ್ಮಸ್ ಬರುತ್ತೆ. ಒಂದು ಲೈಕು, ಶೇರು, ಕಮೆಂಟು, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರೋ ಡ್ಯಾನ್ಸರ್ಸ್ ಇದ್ರೆ ಅವರಿಗೂ ವಿಡಿಯೋ ಶೇರ್ ಮಾಡಿಬಿಟ್ಬಿಡಿ. ಸಪೋರ್ಟ್ ಇರಲಿ ನಮ್ಮ ಮೇಲೆ. ಜೈ ಆಂಜನೇಯ.